ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ರಿಯಲ್ಮಿ 11 Pro 5G ಫೋನಲ್ಲಿ ನೀವೇನಾದರೂ ಆಪ್ರೇಟಿಂಗ್ ಈ ಒಂದು ಸಿಸ್ಟಮ್ ಈ ಒಂದು ಪೇಜ್ ಇದೆಯಲ್ಲ, ವಾಲ್ಪೇಪರ್ ಪೇಜು, ಇಲ್ಲೇನಾದರೂ ಸಿಸ್ಟಮ್ಮು ನೀವು ಬಟನ್ಸ್ ಮುಖಾಂತರ ಆಪ್ರೇಟ್ ಮಾಡಬೇಕಾ ಇಲ್ಲ ಗೆಸ್ಚರ್ಸ್ ಮುಖಾಂತರ ಆಪ್ರೇಟ್ ಮಾಡಬೇಕಾ ಅನ್ನೋದು ತಿಳ್ಕೊಬೇಕು ಸ್ನೇಹಿತರೆ. ಹೆಂಗಪ್ಪ ಅಂದರೆ ಮೊದಲಿಗೆ ನೀವೇನು ಮಾಡಬೇಕು, ಸೆಟ್ಟಿಂಗ್ಸ್ಗೆ ಹೋಗ್ಬೇಕು ಸ್ನೇಹಿತರೆ. ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಎಲ್ಲಿದೆ ಅಂತ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ. ಇಲ್ಲಿ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಸೆಟ್ಟಿಂಗ್ಸ್ಗೆ ಹೋದಾಗ ಇಲ್ಲಿ ಯಾವುದಾದ್ರೂ ಒಂದು ಆ್ಯಪ್ ಇದು ನೋಡ್ಬೇಕು ನೋಡಿ, ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತಿದೆ ಸ್ನೇಹಿತರೆ. ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ನಾವು ಈಗ ಏನು ಆಪ್ಷನ್ ಅಪ್ಪ ಅಂದರೆ ಮೇಯ್ನ್ ನೋಡಿ ಸ್ನೇಹಿತರೆ, ಇಲ್ಲಿ ಈಗ ನೋಡಿ, ಇಲ್ಲಿ ಸಿಸ್ಟಮ್ ನ್ಯಾವಿಗೇಷನ್ ಅಂತಿದೆ. ಸಿಸ್ಟಮ್ ನ್ಯಾವಿಗೇಷನ್ ಬಟನ್ಸ್ ಆರ್ ಗೆಸ್ಚರ್ಸ್ ಅಂತಿದೆ. ಬಟನ್ಸು ಮತ್ತು ಬಟನ್ಸ್ ಅಂದರೆ ಇಲ್ಲಿ ಕೆಳಗಿದೆ ನೋಡಿ, ಪೂರ ಕೆಳಗೆ 3 ಅಡ್ಡಗೆರೆ, ಒಂದು ಚೌಕ, ಈ ಥರ ಒಂದು ಟ್ರಯಾಂಗಲ್ ಥರ ಇದೆಯಲ್ಲ, ಇದನ್ನು ಬಟನ್ಸ್ ಅಂತೀವಿ ಸ್ನೇಹಿತರೆ. ಇವು ಇಲ್ಲದೇ ಇದ್ದರೆ ಗೆಸ್ಚರ್ಸ್ ಅಂತ ಕರಿತೀವಿ. ಈ ರೀತಿ ನಿಮಗೆ ಬಟನ್ಸ್ ಬೇಕಾದರೆ ಬಟನ್ಸ್ ಇಟ್ಕೋಬೋದು, ಗೆಸ್ಚರ್ಸ್ ಬೇಕಾದರೆ ಗೆಸ್ಚರ್ಸ್ ಇಟ್ಕೋಬೋದು. ಈಗ ನನ್ನ ಫೋನಲ್ಲಿ ಬಟನ್ಸ್ ಇದೆ ಸ್ನೇಹಿತರೆ. ಈ ಬಟನ್ಸನ್ನು ನಾನು ಯಾವ ರೀತಿ ಚೇಂಜ್ ಮಾಡ್ತೀನಿ ಅಂದರೆ ನೋಡಿ, ಇಲ್ಲಿ ಆಪ್ಷನ್ ತೊಗೊಳ್ತಾ ಇದ್ದೀನಿ, ಇಲ್ಲಿದೆ ನೋಡಿ, ಇಲ್ಲಿ ಗೊತ್ತಾಗ್ತದೆ ನೋಡಿ, ಈ ಥರ ಇದೆ. ಇದು ಫಸ್ಟ್ ಒನ್ನು ಬಟನ್ಸು, ಇದು ಸೆಕೆಂಡ್ ಒನ್ನು ಗೆಸ್ಚರ್ಸು. ಈ ರೀತಿ ನಾವು ಯಾವ್ದು ಬೇಕೋ ಅದನ್ನು ಚೇಂಜ್ ಮಾಡ್ಕೋಬೋದು. ಈಗ ನಾನು ಗೆಸ್ಚರ್ಸ್ಗೆ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಗೆಸ್ಚರ್ಗೆ ಹಾಕಿದೆ. ಈಗ ಏನು ಮಾಡ್ತದೆ, ಇಲ್ಲಿ ಕೆಳಗೆ ನನಗೆ ಯಾವುದೇ ಕಾರಣಕ್ಕೂ ನನ್ನ ಫೋನಲ್ಲಿ ಗೆಸ್ಚರ್ ಚೇಂಜ್ ಮಾಡಲ್ಲ. ನಾನಿನ್ನು ಲೆಫ್ಟಿಂದಾಗಲಿ ರೈಟಿಂದಾಗಲಿ ಈ ಥರ ಸ್ಲೈಡ್ ಮಾಡಬೇಕಾಗತ್ತೆ. ಸ್ಲೈಡ್ ಮಾಡಿದಾಗ ನನ್ನ ಫೋನ್ ವರ್ಕ್ ಆಗುತ್ತೆ. ಬ್ಯಾಕಪ್ ಹೋಗ್ಬೇಕಂದ್ರೂ ಆ ರೀತಿ, ಯಾವುದೇ ರೀತಿ ಮಾಡಬೇಕಂದ್ರೂ ಈ ರೀತಿ ಬ್ಯಾಕಪ್ ಹೋಗಬೇಕು. ಏನೇ ಮಾಡಬೇಕಂದ್ರೂ ಗೆಸ್ಚರ್ಸ್ ಮುಖಾಂತರನೇ ಮಾಡಬೇಕು. ಇದು ಬೇಡಪ್ಪ ನನಗೆ ಡೈರೆಕ್ಟ್ ನನಗೆ ಬಟನ್ಸೇ ಇಟ್ಕೊತೀನಿ ಅಂದರೆ ಮತ್ತೆ ನೀವೇನು ಮಾಡಬೇಕು, ಸೆಟ್ಟಿಂಗ್ಸ್ಗೆ ಹೋಗಬೇಕು. ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಅಡಿಷ್ನಲ್ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಅಡಿಷ್ನಲ್ ಸೆಟ್ಟಿಂಗ್ಸ್ಗೆ ಹೋಗಿ ಈ ಥರ ಸಿಸ್ಟಮ್ ನ್ಯಾವಿಗೇಷನ್ಗೆ ಹೋಗಬೇಕು. ಇಲ್ಲಿ ಬಟನ್ಸ್ ಇಟ್ಕೋಬೇಕು. ಬಟನ್ಸ್ ಇಟ್ಕೊಂಡ್ರೆ ಕೆಳಗೆ ಒಂದು 3 ಅಡ್ಡಗೆರೆ, ಒಂದು ಬಾಕ್ಸ್ ಥರ ಮತ್ತು ಒಂದು ಟ್ರಯಾಂಗಲ್ ಥರ ಬರುತ್ತೆ. ಅದ್ರ ಮುಖಾಂತರ ನೀವು ಆಪ್ರೇಟ್ ಮಾಡ್ಕೋಬೋದು ಸ್ನೇಹಿತರೆ. ಕೆಲವು ಬೇರೆ ಬೇರೆ ಫೋನ್ಗಳಲ್ಲೂ ಸಹ ಅಡಿಷ್ನಲ್ ಸೆಟ್ಟಿಂಗಲ್ಲಿ ಇರಲಿಲ್ಲ ಅಂದರೂ ಬೇರೆ ಕಡೆ ಆ ಒಂದು ಸೆಟ್ಟಿಂಗ್ಸ್ ಇರ್ತದೆ ಸ್ನೇಹಿತರೆ. ಸಿಸ್ಟಮ್ ನ್ಯಾವಿಗೇಷನ್ ಅನ್ನೋ ಸೆಟ್ಟಿಂಗ್ ಇರುತ್ತೆ. ಆ ಸೆಟ್ಟಿಂಗ್ ಮುಖಾಂತರ ನೀವು ಈ ರೀತಿ ಬಟನ್ಸ್ ಆಗಲಿ ಗೆಸ್ಚರ್ಸ್ ಆಗಲಿ ಈ ಒಂದು ಆಪ್ಷನ್ಸನ್ನು ನೀವು ಇಟ್ಕೊಂಡು ನಿಮ್ಮ ಫೋನನ್ನು ನೀವು ಆಪ್ರೇಟ್ ಮಾಡ್ಕೋಬೋದು. ಕೆಲವರಿಗೆ ಗೆಸ್ಚರ್ಸ್ ಇಷ್ಟ, ಕೆಲವರಿಗೆ ಬಟನ್ಸ್ ಇಷ್ಟ. ಯಾರಿಗೆ ಯಾವ್ದು ಇಷ್ಟನೋ ಆ ರೀತಿ ನೀವು ನಿಮ್ಮ ಫೋನನ್ನು ಆಪ್ರೇಟ್ ಮಾಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ತುಂಬ ಅರ್ಥ ಆಗಿದೆ ಅನ್ಕೊತೀನಿ. ರಿಯಲ್ಮಿ ಫೋನಲ್ಲಾಗಲಿ, ಒಪ್ಪೋ ಫೋನಲ್ಲಾಗಲಿ, ಯಾವುದೇ ಸ್ಯಾಮ್ಸಂಗ್ ಫೋನ್ ಆಗಲಿ, ಯಾವುದೇ ಫೋನ್ ಆಗಲಿ ಸ್ನೇಹಿತರೆ, ಆ ಒಂದು ಬಟನ್ಸ್ ಬೇಕಾದರೆ ಬಟನ್ಸು, ಗೆಸ್ಚರ್ಸ್ ಬೇಕಾದರೆ ಗೆಸ್ಚರ್ಸನ್ನು ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಳು ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ ಸ್ನೇಹಿತರೆ. ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬಂದಾಗ ಈ ಒಂದು ಟೆಕ್ ವಿಡಿಯೋಗಳಾಗಲಿ ಮತ್ತು ಬೇರೆ ಯಾವುದೇ ವಿಚಾರಗಳಾಗಲಿ ನಿಮಗೆ ನನ್ನ ಒಂದು ನೋಟಿಫಿಕೇಶನ್ ಎಲ್ಲ ಬರ್ತವೆ. ಸೊ ದಯವಿಟ್ಟು ನೀವು ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ವಿಡಿಯೋ ಮುಖಾಂತರ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.